ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ. ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 51ನೇ ನಾಮವಾಗಿರತಕ್ಕಂತಹ ಸರ್ವಾಭರಣ ಭೂಷಿತಾಯೈ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ನಾಮವು ಪರಮೇಶ್ವರಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಅಲೌಕಿಕವಾಗಿರತಕ್ಕಂತಹ ಮಹಿಮೆ ಮತ್ತು ಆಧ್ಯಾತ್ಮಿಕ ಸೌಂದರ್ಯವನ್ನು ಅನಾವರಣಗೊಳಿಸ್ತಾ ಇರತಕ್ಕಂತಹದ್ದು. ಸರ್ವಾಭರಣ ಭೂಷಿತ ಅಂತಂದರೆ ಎಲ್ಲ ವಿಧವಾಗಿರತಕ್ಕಂತಹ ಆಭರಣಗಳಿಂದಲೂ ಅಲಂಕರಿಸಲ್ಪಟ್ಟಿರತಕ್ಕಂತಹ ದಿವ್ಯ ಮೂರ್ತಿ ಎಂಬುದಾಗಿ ಇದರ ಭಾವಾರ್ಥವಾಗುವಂತಹದ್ದು. ಆದರೆ ಇಲ್ಲಿ ಅರ್ಥವು ಕೇವಲ ಬಂಗಾರ, ವಜ್ರ, ಮುತ್ತುಗಳ ಆಭರಣವಲ್ಲ. ಇದರೊಂದಿಗೆ ಗಂಭೀರವಾಗಿರತಕ್ಕಂತಹ ತಾತ್ವಿಕ ಅರ್ಥ ಅಡಗಿರತಕ್ಕಂತಹದ್ದು. ಶ್ರೀಮಾತೆ ಲಲಿತಾಂಬಿಕಾ ತನ್ನ ದಿವ್ಯ ರೂಪದಲ್ಲಿ ಕಿರೀಟ, ಕುಂಡಲ, ಹಾರಗಳು, ಕಂಕಣ, ಕಟಿಸೂತ್ರ, ನೂಪುರ, ನಾಸಾಭರಣ, ವಜ್ರ ಮತ್ತು ಮಣಿಗಳಿಂದ ಅಲಂಕಾರವನ್ನು ಮಾಡಿಕೊಂಡಿರ್ತಕ್ಕಂತಹಳು. ಇವೆಲ್ಲವನ್ನ ಧರಿಸಿ ರೂಪದಲ್ಲಿ ವರ್ಣಿಸಲ್ಪಟ್ಟಿರ್ತಕ್ಕಂತಹದ್ದು ಆ ಲಲಿತಾ ತ್ರಿಪುರ ಸುಂದರಿಯನ್ನು. ಈ ದಿವ್ಯ ರೂಪವನ್ನು ಬ್ರಹ್ಮಾಂಡದಲ್ಲಿನ ಲಲಿತೋಪಾಖ್ಯಾನ ಬಹಳ ಸುಂದರವಾಗಿ ವರ್ಣಿಸ್ತಾ ಇರತಕ್ಕಂತಹದ್ದು. ಅಲ್ಲಿ ದೇವಿಯ ದೇಹವೇ ಸರ್ವಲೋಕಗಳ ಆಭರಣವಾಗಿದೆ ಎಂದು ವಿವರಿಸಲ್ಪಟ್ಟಿರ್ತಕ್ಕಂತಹದ್ದು. ಈ ನಾಮದ ಆಂತರ್ಯ ಅರ್ಥವು ಬಹಳ ಮಹತ್ವದ್ದಾಗಿರ್ತಕ್ಕಂತಹದ್ದು. ಇಲ್ಲಿ ಆಭರಣ ಅಂತಂದರೆ ದಯೆ, ಕರುಣೆ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಶಕ್ತಿ, ಕೀರ್ತಿ, ಧರ್ಮ ಇವುಗಳೆಲ್ಲ ದೇವಿಯ ಸ್ವಭಾವ ಗುಣಗಳಾಗಿರ್ತಕ್ಕಂತಹದ್ದು. ಅವಳು ಈ ಗುಣಗಳಿಂದ ಅಲಂಕರಿಸಲ್ಪಟ್ಟವಳು ಎಂಬಂತಹದ್ದೇ ಸರ್ವಾಭರಣ ಭೂಷಿತ ಎಂಬುದಾಗಿ ಹೇಳುವಂತಹದ್ದು. ಅವಳು ಕೇವಲ ಆಭರಣವನ್ನು ಧರಿಸಿದವಳು ಮಾತ್ರವಲ್ಲ, ಅವಳ ಗುಣಗಳೇ ಆಭರಣವಾಗಿರತಕ್ಕಂತಹದ್ದು. ವೇದಾಂತದ ಪ್ರಕಾರ ಪರಬ್ರಹ್ಮಕ್ಕೆ ಯಾವುದೇ ಅಲಂಕಾರದ ಅಗತ್ಯವಿಲ್ಲ. ಆದರೆ ಭಕ್ತರ ಮನಸ್ಸಿಗೆ ಆನಂದವನ್ನು ನೀಡಲು ದೇವಿ ತನ್ನನ್ನು ಸೌಂದರ್ಯಮಯ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು. ಇಲ್ಲಿ ಆಭರಣಗಳು ಪ್ರತೀಕಾತ್ಮವಾಗಿರತಕ್ಕಂತಹದ್ದು. ಕಿರೀಟ ಅಂತಂದರೆ ಪರಮಾಧಿಕಾರ, ಹಾರ ಅಂತಂದರೆ ಅನಂತ ಪ್ರೇಮವಾಗುವಂತಹದ್ದು, ಕಂಕಣ ಅಂತಂದರೆ ಕರ್ಮಶಕ್ತಿಯದು, ನೂಪುರ ಅಂತಂದರೆ ಚಲನೆ ಸೃಷ್ಟಿಯ ಸ್ಪಂದನ ಅದು. ಅವಳ ಪ್ರತಿಯೊಂದು ಆಭರಣವು ಒಂದು ತತ್ವವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಶ್ರೀಮಾತೆ ಶ್ರೀಚಕ್ರ ನಾಯಕಿಯಾಗಿರುವಂತಹವಳು. ಶ್ರೀಚಕ್ರದ ಪ್ರತಿಯೊಂದು ಆವರಣದವು ಒಂದು ಶಕ್ತಿ ತತ್ವ. ಆ ಶಕ್ತಿ ತತ್ವಗಳ ಸಮಗ್ರತೆಯೇ ಅವಳ ಆಭರಣವಾಗಿರ್ತಕ್ಕಂತಹದ್ದು. ಹೀಗಾಗಿ ಶ್ರೀಚಕ್ರದ ನವಾವರಣ ಶಕ್ತಿಗಳೆಲ್ಲವೂ ಕೂಡ ಅವಳ ದಿವ್ಯ ಆಭರಣವಾಗಿರ್ತಕ್ಕಂತಹದ್ದು. ಪುರಾಣದಲ್ಲಿ ಹೇಳುವಂತೆ ಭಂಡಾಸುರ ಸಂಹಾರ ಸಂದರ್ಭದಲ್ಲಿ ದೇವಿ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾಗ ಅವಳ ರೂಪವು ಕೋಟಿ ಸೂರ್ಯರ ಕಿರಣಗಳಿಂದ ಪ್ರಕಾಶಮಾನವಾಗಿತ್ತು. ಅವಳ ದೇಹದಲ್ಲಿ ಮಣಿಮಯ ಕಿರೀಟಗಳಿದ್ದುವು, ಮುತ್ತಿನ ಹಾರಗಳಿದ್ದುವು, ವಜ್ರ ಕಂಕಣಗಳ ಕಿರಣಗಳು ಬ್ರಹ್ಮಾಂಡವನ್ನೇ ಪ್ರಕಾಶಮಾನವಾಗಿಗೊಳಿಸ್ತಾ ಇರತಕ್ಕಂತಹದ್ದು. ಆದರೆ ದೈವಿಕ ಅರ್ಥದಲ್ಲಿ ಇದು ಅವಳ ಜ್ಞಾನ ಪ್ರಕಾಶವೇ ಆಭರಣ ಎಂಬುದಾಗಿ. ಸರ್ವಾಭರಣ ಭೂಷಿತಾಯೇ ನಮಃ ಎಂಬಂತಹ ನಾಮವನ್ನು ಜಪಿಸುವಾಗ ಭಕ್ತನಿಗೆ ಆಂತರಿಕವಾಗಿರತಕ್ಕಂತಹ ಶುದ್ಧತೆ, ಸತ್ಪ್ರವೃತ್ತಿ, ಧರ್ಮನಿಷ್ಠೆ, ಕರುಣಾಭಾವ ಇವು ಆಭರಣಗಳಾಗಿ ಬರುವಂತಹದ್ದು. ದೇವಿ ನಮಗೆ ಹೇಳುವ ಸಂದೇಶ ಏನು ಅಂತ ಕೇಳಿದರೆ, ನಿಜವಾದ ಆಭರಣವು ಬಂಗಾರವಲ್ಲ, ಸತ್ಪ್ರವೃತ್ತಿಯೇ ನಿಜವಾಗಿರತಕ್ಕಂತಹ ಅಲಂಕಾರವಾಗುವಂತಹದ್ದು. ಈ ನಾಮವನ್ನು ಜಪಿಸುವಾಗ ಭಕ್ತನು ಕಲ್ಪಿಸಿಕೊಳ್ಳಬೇಕು. ಯಾವ ರೀತಿಯಾಗಿ? ದೇವಿಯು ಸಿಂಹಾಸನದಲ್ಲಿ ಕುಳಿತಿರುವವಳು. ಅವಳ ದೇಹ ಮಣಿಮಯ ಆಭರಣಗಳಿಂದ ಹೊಳಿತಾ ಇರತಕ್ಕಂತಹದ್ದು. ಆದರೆ ಅವಳ ಮುಖದಲ್ಲಿರ್ತಕ್ಕಂತಹ ಆ ಕರುಣೆ, ಮೃದುವಾಗಿರತಕ್ಕಂತಹ ನಗು, ಇದನ್ನು ಧ್ಯಾನಿಸಿದಾಗ ಮನಸ್ಸಿಗೆ ಶಾಂತಿ ಹೇಳುವಂಥದ್ದು ಪ್ರಾಪ್ತವಾಗುವಂತಹದ್ದು.
ಸರ್ವಾಭರಣ ಭೂಷಿತ ಎಂಬಂತಹ ನಾಮವು ನಮಗೆ ಹೇಳುವುದು ದೇವಿ ಗುಣಗಳನ್ನು ಅಳವಡಿಸಿಕೊಳ್ಳಿ, ನಿಮ್ಮ ಜೀವನವನ್ನು ಸತ್ಪ್ರವೃತ್ತಿಯಿಂದ ಅಲಂಕರಿಸಿಕೊಳ್ಳಿ. ಆತ್ಮಜ್ಞಾನವೇ ಅತ್ಯುತ್ತಮವಾಗುವಂತಹ ಆಭರಣವಾಗುವಂತಹದ್ದು. ಕೊನೆಯದಾಗಿ ಸಮಗ್ರ ಸಾರಾಂಶವೇನು ಅಂತ ಕೇಳಿದರೆ, ಸರ್ವಾಭರಣ ಭೂಷಿತಾಯೈ ಎಂದರೆ ಎಲ್ಲ ವಿಧದ ದಿವ್ಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟವಳು, ಎಲ್ಲ ದೈವಿ ಗುಣಗಳಿಂದ ಸಮೃದ್ಧಳಾಗಿರ್ತಕ್ಕಂತಹವಳು, ಜ್ಞಾನಶಕ್ತಿ, ಕರುಣೆ, ಐಶ್ವರ್ಯಗಳ ಸಮಗ್ರ ರೂಪಿಣಿಯಾಗಿರ್ತಕ್ಕಂತಹವಳು, ಶ್ರೀಚಕ್ರ ನಾಯಕಿ, ಬ್ರಹ್ಮಾಂಡ ಸುಂದರಿ. ಅವಳ ಬಾಹ್ಯ ಆಭರಣಗಳಿಂದ ಮಾತ್ರವಲ್ಲ, ಆಂತರಿಕವಾಗಿರತಕ್ಕಂತಹ ದೈವಿ ಗುಣಗಳಿಂದ ಅಲಂಕರಿಸಲ್ಪಟ್ಟಂತಹ ಪರಾಶಕ್ತಿ ಎಂಬುದಾಗಿ. ಈ ನಾಮವನ್ನು ಜಪಿಸಿದಾಗ ನಮಗೆ ಭಕ್ತನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಪ್ರಾಪ್ತಿ ಆಗ್ತದೆ ಅಂತ ಕೇಳಿದರೆ, ಐಶ್ವರ್ಯ ಪ್ರಾಪ್ತವಾಗುವಂತಹದ್ದು, ಕೀರ್ತಿ ಪ್ರಾಪ್ತವಾಗುವಂತಹದ್ದು, ಶಾಂತಿ ಸಮಾಧಾನಗಳು ಪ್ರಾಪ್ತವಾಗುವಂತಹದ್ದು, ಮನೋಶುದ್ಧಿ ಪ್ರಾಪ್ತವಾಗುವಂತಹದ್ದು, ಈ ರೀತಿಯಾಗಿರ್ತಕ್ಕಂತಹ ಫಲಪ್ರಾಪ್ತಿ ಈ ನಾಮದಿಂದ ಆಗ್ತದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇರತಕ್ಕಂತಹದ್ದು. ಈ ನಾಮವನ್ನು ಒಂದು ಕಥಾರೂಪದಲ್ಲಿ ನೋಡೋಣದಾದರೆ, ಹಿಮಾಲಯದ ಅರಣ್ಯ ಪ್ರದೇಶದಲ್ಲಿ ಮಹರ್ಷಿಗಳಾಗಿರ್ತಕ್ಕಂತಹ ಅಗಸ್ತ್ಯರು ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂತಹ ಒಂದು ಸಮಯ. ಅಂತಹ ಸಮಯದಲ್ಲಿ ಅವರ ಶಿಷ್ಯ ಅವರ ಬಳಿ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ ಕೇಳಿದರೆ, ಮಹಾತ್ಮರೇ, ದೇವಿ ನಾಮಗಳಲ್ಲಿ ಸರ್ವಾಭರಣ ಭೂಷಿತ ಎಂದು ಏಕೆ ಕರೆದಿದ್ದಾರೆ ಎಂಬುದಾಗಿ. ಆ ಜಗನ್ಮಾತೆಗೆ ಯಾವ ಆಭರಣ ಬೇಕಾಗುವಂತಹದ್ದು? ಬ್ರಹ್ಮಾಂಡದ ಮೂಲವೇ ಅವಳಲ್ಲವೇ? ಹಾಗಿದ್ದಾಗ ಅವಳಿಗೆ ಮತ್ಯಾವ ಆಭರಣಗಳು ಬೇಕು ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಶಿಷ್ಯರ ಪ್ರಶ್ನೆಯನ್ನು ಕೇಳಿರ್ತಕ್ಕಂತಹ ಆ ಮಹಾತ್ಮರು ಅವರಿಗೆ ಸರಿಯಾಗಿರತಕ್ಕಂತಹ ಉತ್ತರವನ್ನು ಕೊಡಲಿಕ್ಕೋಸ್ಕರವಾಗಿ ಆ ಲಲಿತಾ ತ್ರಿಪುರ ಸುಂದರಿಯನ್ನು, ದಿವ್ಯವಾಗಿರತಕ್ಕಂತಹ ಸರ್ವಾಭರಣ ಭೂಷಿತಳಾಗಿರತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯನ್ನು ಧ್ಯಾನಿಸ್ತಾರೆ. ಧ್ಯಾನಿಸಿದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಆ ಲಲಿತಾ ತ್ರಿಪುರ ಸುಂದರಿಯೇ ಆ ಮಹರ್ಷಿಗಳ ಮುಂದೆ ಪ್ರತ್ಯಕ್ಷಳಾಗುವಂತಹದ್ದು. ಅಪ್ರತಿಮವಾಗಿರತಕ್ಕಂತಹ ದಿವ್ಯ ರೂಪವನ್ನು ತೋರಿಸಿರ್ತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಆ ಜಗನ್ಮಾತೆ ಯಾವ ರೀತಿಯಾಗಿದ್ಲು ಅಂತ ಕೇಳಿದರೆ, ಮಣಿಮಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಂಥವಳು, ತಲೆಯ ಮೇಲೆ ವಜ್ರ ಕಿರೀಟವನ್ನು ಧರಿಸಿದ್ಲು, ಕಿವಿಗಳಲ್ಲಿ ಮುತ್ತಿನ ಕುಂಡಲಗಳನ್ನು ಧರಿಸಿದ್ಲು, ಕಂಠದಲ್ಲಿ ಮಣಿಹಾರ, ಕೈಗಳಲ್ಲಿ ಕಂಕಣ, ಕಾಲಿನಲ್ಲಿ ನೂಪುರ. ಅವಳ ದೇಹದಿಂದ ಹೊರಹೊಮ್ಮತಾ ಇರತಕ್ಕಂತಹ ಆ ಕಿರಣಗಳು ಸೂರ್ಯ ಚಂದ್ರರ ಪ್ರಕಾಶವನ್ನೇ ಮೀರಿಸ್ತಾ ಇರತಕ್ಕಂಥದ್ದಾಗಿತ್ತು. ಆ ಸಮಯದಲ್ಲಿ ಅಗಸ್ತ್ಯರನ್ನೊಳಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯ ವೃಂದವೂ ಕೂಡ ವಿಸ್ಮಯಗೊಂಡಿರ್ತಕ್ಕಂತಹದ್ದು. ಅಮ್ಮ, ನಿನ್ನ ರೂಪ ಅತಿ ಸುಂದರವಾಗಿರತಕ್ಕಂತಹದ್ದು, ಆದರೆ ನಿನಗೆ ಈ ಎಲ್ಲ ಆಭರಣಗಳ ಅಗತ್ಯವೇನಿದೆ ಎಂಬುದಾಗಿ. ದೇವಿ ಮೃದುವಾಗಿ ನಗ್ತಾ ಅಗಸ್ತ್ಯರಲ್ಲಿ ಹೇಳ್ತಾಳೆ, ಮುನಿವರ್ಯ, ನನಗೆ ಆಭರಣಗಳ ಅಗತ್ಯವಿಲ್ಲ, ಆದರೆ ಭಕ್ತರ ಹೃದಯದಲ್ಲಿ ಭಕ್ತಿ ಮತ್ತು ಆನಂದ ಮೂಡಿಸಲು ನಾನು ಇಂತಹ ರೂಪದಲ್ಲಿ ಕಾಣಿಸಿಕೊಳ್ತೇನೆ ಎಂಬುದಾಗಿ. ಅವಳು ತನ್ನ ಕಿರೀಟವನ್ನು ಸ್ಪರ್ಶಿಸಿ ಹೇಳ್ತಾಳೆ, ಇದು ಸಾಮಾನ್ಯ ಕಿರೀಟವಲ್ಲ, ಇದು ಜ್ಞಾನ ಚಕ್ರವಾಗಿರತಕ್ಕಂತಹದ್ದು. ಭಕ್ತನ ಮನಸ್ಸಿನಲ್ಲಿ ಜ್ಞಾನ ಉದಯಿಸಿದಾಗ ಅದೇ ನನ್ನ ಕಿರೀಟವಾಗುವಂತಹದ್ದು ಎಂಬುದಾಗಿ. ಕಿವಿಯಲ್ಲಿದ್ದಕ್ಕಂತಹ ಕುಂಡಲವನ್ನು ತೋರಿಸಿ ಹೇಳ್ತಾಳೆ ಜಗನ್ಮಾತೆ, ಇವು ಶ್ರವಣ ಶಕ್ತಿಯ ಪ್ರತೀಕವಾಗುವಂತಹದ್ದು. ವೇದ ಧ್ವನಿಯನ್ನು ಕೇಳಿ ಸತ್ಯವನ್ನು ಗ್ರಹಿಸುವಂತಹ ಮನಸ್ಸೇ ನನ್ನ ಕುಂಡಲವಾಗುವಂತಹದ್ದು ಎಂಬುದಾಗಿ. ಕಂಠದಲ್ಲಿರ್ತಕ್ಕಂತಹ ಹಾರವನ್ನು ಸ್ಪರ್ಶಿಸಿ ಹೇಳ್ತಾಳೆ, ಇದು ಪ್ರೇಮದ ಹಾರವಾಗಿರ್ತಕ್ಕಂತಹದ್ದು. ದಯೆ ಮತ್ತು ಕರುಣೆ ಯಾರ ಹೃದಯದಲ್ಲಿ ಬೆಳೆಯುತ್ತದೆಯೋ ಅಲ್ಲಿ ನಾನು ಹಾರವಾಗಿ ವಾಸಿಸುತ್ತೇನೆ ಎಂಬುದಾಗಿ. ಕೈಲಿರ್ತಕ್ಕಂತಹ ಕಂಕಣವನ್ನು ತೋರಿಸಿ ಹೇಳ್ತಾಳೆ, ಇವು ಕರ್ಮಶಕ್ತಿಯ ಸಂಕೇತವಾಗುವಂತಹದ್ದು. ಧರ್ಮ ಮಾರ್ಗದಲ್ಲಿ ಮಾಡಿರತಕ್ಕಂತಹ ಪ್ರತಿಯೊಂದು ಸತ್ಕರ್ಮವು ನನ್ನ ಕಂಕಣವಾಗುತ್ತದೆ ಎಂಬುದಾಗಿ. ಕಾಲಿನ ನೂಪುರಗಳ ಧ್ವನಿ ಮೃದುವಾಗಿ ಮೊಳಗ್ತಾ ಇರತಕ್ಕಂತಹದ್ದು. ಈ ನೂಪುರ ಹೇಳುವಂತಹದ್ದು ಸೃಷ್ಟಿಯ ಸ್ಪಂದನ ಶಕ್ತಿಯಾಗಿರ್ತಕ್ಕಂತಹದ್ದು. ಪ್ರತಿ ಜೀವಿಯ ಹೃದಯದಲ್ಲಿ ಬಡಿತವಿರುವವರೆಗೂ ನನ್ನ ನೂಪುರ ನಾದಿಸುತ್ತಲೇ ಇರುತ್ತದೆ ಎಂಬುದಾಗಿ ಹೇಳ್ತಾರೆ. ಅಗಸ್ತ್ಯರು ಆ ಮಾತನ್ನು ಕೇಳಿ ಮೌನವಾಗ್ತಾರೆ. ಅವರಿಗೆ ಅರ್ಥವಾಯಿತು, ದೇವಿಯ ಆಭರಣಗಳು ಬಂಗಾರವಲ್ಲ, ಅವಳ ಗುಣಗಳೇ ಆಭರಣವಾಗಿರ್ತಕ್ಕಂತಹದ್ದು ಎಂಬುದಾಗಿ.
ಆ ಜಗನ್ಮಾತೆ ಮುಂದುವರಿದು ಹೇಳ್ತಾಳೆ, ಸರ್ವಾಭರಣಭೂಷಿತ ಎಂದರೆ ನಾನು ಎಲ್ಲ ದೈವಿ ಗುಣಗಳಿಂದ ಅಲಂಕರಿಸಲ್ಪಟ್ಟವಳು. ಜ್ಞಾನ, ಶಕ್ತಿ, ಐಶ್ವರ್ಯ, ಧೈರ್ಯ, ಕರುಣೆ, ಕ್ಷಮೆ ಇವುಗಳೆಲ್ಲ ನನ್ನ ಸ್ವಭಾವವಾಗಿರ್ತಕ್ಕಂತಹದ್ದು. ಆದರೆ ಭಕ್ತನ ಜೀವನದಲ್ಲಿ ಇವು ಬೆಳೆಯುವಾಗ ನಿಜವಾಗಿ ನಾನು ಅವನಲ್ಲೇ ಅಲಂಕರಿಸಲ್ಪಡುತ್ತೇನೆ ಎಂಬುದಾಗಿ. ಆ ಸಮಯದಲ್ಲಿ ಆಕಾಶದಲ್ಲಿ ದಿವ್ಯ ನಾದ ಮೊಳಗಲಿಕ್ಕೆ ಪ್ರಾರಂಭವಾಗುವಂತಹದ್ದು, ದೇವತೆಗಳು ಸ್ತುತಿಗಾನ ಮಾಡಿರುವಂತಹದ್ದು, ಬ್ರಹ್ಮಾಂಡವೇ ಪ್ರಕಾಶಮಾನವಾಯಿತು. ಆ ಸಂದರ್ಭದಲ್ಲಿ ಅಗಸ್ತ್ಯರು ವಿನಯದಿಂದ ಆ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾರೆ, ಅಮ್ಮ, ನಮಗೆಲ್ಲರಿಗೂ ಕೂಡ ನಿನ್ನಂತಹ ದೈವಿ ಗುಣಗಳನ್ನು ಕೊಡು, ನಮ್ಮ ಜೀವನವೇ ನಿನ್ನ ಆಭರಣವಾಗಲಿ ಎಂಬುದಾಗಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸ್ತಾಳೆ. ಆ ದೇವಿ ಕರುಣಾಮಯವಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಏನು ಅಂತ ಕೇಳಿದರೆ, ಯಾರು ಸರ್ವಾಭರಣ ಭೂಷಿತ ಎಂಬಂತಹ ನಾಮವನ್ನು ಭಕ್ತಿಯಿಂದ ಜಪಿಸುತ್ತಾರೋ ಅವರ ಮನಸ್ಸು ದೋಷಗಳಿಂದ ಮುಕ್ತವಾಗುವಂತಹದ್ದು, ಅವರ ಜೀವನ ಸತ್ ಪ್ರವೃತ್ತಿಯಿಂದಲೇ ಅಲಂಕರಿಸಲ್ಪಡುವಂತಹದ್ದು ಎಂಬುದಾಗಿ ಆಶೀರ್ವಾದವನ್ನು ಮಾಡ್ತಾಳೆ. ಅವಳ ರೂಪ ನಿಧಾನವಾಗಿ ಅಂತರ್ಧಾನವಾಯಿತು. ಆದರೆ ಅಗಸ್ತ್ಯರ ಹೃದಯದಲ್ಲಿ, ಅಲ್ಲಿರ್ತಕ್ಕಂತಹ ಶಿಷ್ಯರ ಹೃದಯದಲ್ಲಿ ಒಂದು ಪ್ರಕಾಶ ಉಳಿದಿತ್ತು. ಅದೇ ದೇವಿಯ ದಿವ್ಯವಾಗಿರ್ತಕ್ಕಂತಹ ಜ್ಞಾನ ಪ್ರಕಾಶ. ಆ ದಿನದಿಂದ ಅವರು ಶಿಷ್ಯರೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾ ಇದ್ದರು, ಮಕ್ಕಳೇ, ಬಂಗಾರವೇ ಆಭರಣವಲ್ಲ, ಸತ್ಯ, ದಯೆ, ಧರ್ಮ ಇವೇ ನಿಜವಾಗಿರತಕ್ಕಂತಹ ಆಭರಣಗಳು. ಇವುಗಳಿಂದ ಅಲಂಕರಿಸಿದಾಗ ಮನಸ್ಸೇ ದೇವಿಯ ಮಂದಿರವಾಗುತ್ತದೆ ಎಂಬುದಾಗಿ. ಈ ಕಥೆಯ ಸಾರವೇನು ಅಂತ ಕೇಳಿದರೆ, ಸರ್ವಾಭರಣಭೂಷಿತ ಎಂಬಂತಹ ನಾಮವು ನಮಗೆ ತಿಳಿಸುವಂತಹದ್ದು ದೇವಿ ಎಲ್ಲ ದೈವಿ ಗುಣಗಳ ಸಮಗ್ರ ರೂಪಿಣಿ. ಆಭರಣಗಳು ಗುಣಗಳ ಪ್ರತೀಕವಾಗುವಂತಹದ್ದು. ಭಕ್ತನ ಜೀವನದಲ್ಲಿ ಸತ್ ಪ್ರವೃತ್ತಿ ಬೆಳೆಯುವಾಗ ದೇವಿಯು ಅವನಲ್ಲೇ ಅಲಂಕರಿಸಲ್ಪಡುತ್ತಾಳೆ. ಹೀಗಾಗಿ ಈ ನಾಮದ ಜಪವು ನಮ್ಮ ಮನಸ್ಸನ್ನು ದೈವಿ ಗುಣಗಳಿಂದ ಅಲಂಕರಿಸಲ್ಪಡುತ್ತದೆ ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಸಹ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಸತ್ ಪ್ರವೃತ್ತಿ, ನಮ್ಮ ಮನಸ್ಸು ದೋಷಗಳಿಂದ ಮುಕ್ತವಾಗಿ ಸತ್ ಪ್ರವೃತ್ತಿಯಿಂದ ಅಲಂಕರಿಸಲ್ಪಟ್ಟು ಆ ದಿವ್ಯ ಜಗನ್ಮಾತೆಯ ದಿವ್ಯ ಸ್ವರೂಪವನ್ನು ಅನುಭವಿಸೋಣ ಎಂಬುದಾಗಿ ಹೇಳ್ತೇನೆ. 52ನೇ ನಾಮವನ್ನು ನಾಳೆ ದಿನ ನೋಡೋಣ. ನಮಸ್ಕಾರ. ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಅಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ.